ಶಕ್ತಿ ಯೋಜನೆಯ ನಂತರ ಕಳ್ಳಾಟ ಕಲಿತ ಕೆಎಸ್ಆರ್ಟಿಸಿಯ ಕೆಲವು ಬಸ್ ಚಾಲಕರು ಬೇಜವಾಬ್ದಾರಿ ಉತ್ತರ ನೀಡುವ ಡಿಪೋ ಇನ್ಚಾರ್ಜ್. ಅಲ್ಲ ಸರ್, ಬಸ್ ಪ್ಲಾಟ್ಫಾರ್ಮ್ ಮೇಲೆ ನಿಂತೈತೆ, ಪ್ಯಾಸೆಂಜರ್ ಆಲ್ರೆಡಿ ಹತ್ತು ಕುಂತಾರ ಬಸ್ಸಿಗೆ. ಅದಾದ್ಮೇಲೆ ವಿಡಿಯೋ ಮಾಡ್ಕೊಂಡು ಆದ್ರೆ ಈಗ ಪ್ಲಾಟ್ಫಾರ್ಮ್ ಬರಕ್ಕೆ ಮುಂಚಿತವಾಗಿ ನಾನು ಹಾಕಿದ್ರಪ್ಪ ಅಂತಂದ್ರೆ ಬಂದು ಸರ್, ಇದು ಪ್ಲಾಟ್ಫಾರ್ಮ್ ಹರಿಯಾರಕ್ಕೆ ಹೋಗುತ್ತಾ? ಈ ಪ್ಲಾಟ್ಫಾರ್ಮ್ ಹರಿಯಾರಕ್ಕೆ ಹೋಗುತ್ತಾ? ಅಲ್ಲ, ಇದು ಬೆಂಗಳೂರು ಗಾಡಿನ ಅದು. ಈಗ ಅದು ಬೆಂಗಳೂರು. ಸಮಯದ ನಿರ್ವಹಣೆ ಇಲ್ಲ, ಪ್ರಯಾಣಿಕರ ದಿಕ್ಕು ತಪ್ಪಿಸಲು ಬಸ್ಗಳಿಗೆ ಬೋರ್ಡ್ ಹಾಕ್ತಿಲ್ಲ. ಬಸ್ಸಿಗೂ ಬೋರ್ಡ್ ಇರಲ್ಲ, ಆಯ್ತಾ? ಬೇಡ್ಲೇರಿ ಭಾಗಕ್ಕೆ ಡೌನ್ ಅಲ್ಲಿ ಹೋಗೋ ಯಾವ ಬಸ್ಸಿಗೂ ಬೋರ್ಡ್ ಇರ್ತಾ ಇಲ್ಲ. ಒಂದನೇದು ಪ್ಲಾಟ್ಫಾರ್ಮಿಗೆ 10 ರಿಂದ 15 ನಿಮಿಷ ಮುಂಚಿತವಾಗಿ ಹೋಗ್ತಾ ಇದೆ ಬಸ್ಗಳು. ಸಮಯಕ್ಕಿಂತ 10 ನಿಮಿಷ ಮುಂಚಿತವಾಗಿಯೇ ಪ್ಲಾಟ್ಫಾರ್ಮ್ ಬಿಡುವ ಬಸ್ಸುಗಳು ಪ್ರಯಾಣಿಕರ ಗೋಳು. ಬಸ್ಸುಗಳು ಕರೆಕ್ಟ್ ಆಗಿ ಹೋಗಲ್ಲ, 10 ರಿಂದ 15 ನಿಮಿಷ ಮುಂಚಿತವಾಗಿ ಹೋಗುತ್ತೆ. ಇದು ಇವತ್ತು ನಿಮ್ಮ ಗಮನಕ್ಕೆ ಯಾಕೆ ತರ್ತೀನಿ ಅಂದ್ರೆ, ಇವತ್ತು ನನಗೆ ಬೆಳಗ್ಗೆಯಿಂದ 10 ಜನಕ್ಕೆ ಕಾಲ್ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾನು ಬರ್ತಾ ಇದ್ದೀನಿ. ಶಕ್ತಿ ಯೋಜನೆಯ ನಂತರ ಕೆಲವು ಕೆಎಸ್ಆರ್ಟಿಸಿಯ ಬಸ್ ಚಾಲಕರು ಬೇಜವಾಬ್ದಾರಿಯಿಂದ ಕಳ್ಳಾಟವಾಡ್ತಿದ್ದಾರೆ. ಪ್ಲಾಟ್ಫಾರ್ಮ್ಗಳಲ್ಲಿ ಬಸ್ 10-15 ನಿಮಿಷ ಮುಂಚಿತವಾಗಿಯೇ ಬಿಡ್ತಾ ಇದೆ. ಇತ್ತ ಪ್ರಯಾಣಿಕರಿಗೆ ಬಸ್ಗಳಿಗೆ ಯಾವ ಊರಿಗೆ ಹೋಗ್ತಿದೆ ಎಂಬ ನಿಖರವಾದ ಬೋರ್ಡ್ಗಳನ್ನು ಹಾಕ್ತಿಲ್ಲ. ಪ್ಲಾಟ್ಫಾರ್ಮ್ಗೆ ನಿಲ್ಲಿಸಿದೆ. ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅಲ್ಲಲ್ಲಿ ನಿಲ್ಲುವ ಬಸ್ಗಳು ಸಮಯವಾಗ್ತಿದ್ದಂತೆ ತಮ್ಮ ಪಾಡಿಗೆ ತಾವು ಹೊರಟೋಗ್ತಿವೆ. ಇತ್ತ ಪ್ರಯಾಣಿಕರು ಬಸ್ಗಾಗಿ ಕಾದು ಕುಳಿತು ಹಪ್ಪಹಪ್ಪಿಸುವಂತಹ ಸ್ಥಿತಿ ಈಗ ರಾಣೆಬೆನ್ನೂರು ಬಸ್ ನಿಲ್ದಾಣದಲ್ಲಿ ಕಾಯಮಾಗ್ಬಿಟ್ಟಿದೆ. ಶಕ್ತಿ ಯೋಜನೆ ಬಂದ ನಂತರ ಇದೀಗ ಪ್ರಯಾಣಿಕರ ದಟ್ಟಣೆಯನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೆಎಸ್ಆರ್ಟಿಸಿಯ ಬಸ್ ಚಾಲಕರು ಈ ರೀತಿಯ ಕಳ್ಳಾಟವನ್ನ ಮಾಡ್ತಿರೋದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಕಾರಣವಾಗಿದೆ. ಡಿಪೋ ಇನ್ಚಾರ್ಜ್ಗಳಿಗೆ ಬಸ್ಗಳ ಸಮಯವು ಸರಿಯಾಗಿ ಗೊತ್ತಿಲ್ಲ. 10-15 ನಿಮಿಷ ಮುಂಚಿತವಾಗಿಯೇ ಬಸ್ ಚಾಲಕರು ಪ್ಲಾಟ್ಫಾರ್ಮ್ ಬಿಟ್ಟರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಏನಾದರೂ ಡಿಪೋ ಇನ್ಚಾರ್ಜ್ ಹಾಗೂ ಬಸ್ ಚಾಲಕರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು.